ಏನು? ಪಾಪ ಸೊಳ್ಳೆ ತುಂಬಾ ಕಚ್ತಿದೆ. ಪಾಪ ಮನೆ ಕಳಿಸ್ಬಾರ್ದಾ? ನನಗ್ ಟೀಸ್ ಮಾಡ್ದ ಅಂತ ಕೇಸ್ ಫೈಲ್ ಮಾಡಿದ್ಯಾ? ಹೇಗ್ ರಿಲೀಸ್ ಮಾಡ್ಲಿ? ಆ ಪೊರ್ಕಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ, ಇವರು ಪೊರ್ಕೆ ಅಲ್ಲ ಮೇಡಮ್, ದೊಡ್ಡ ಬಿಸ್ನೆಸ್ ಮ್ಯಾನು. ಸೂರ್ಯವಂಶದ ಜೈಸೂರ್ಯ. ತುಂಬಾ ದುಡ್ಡಿದೆ. ಆಗ್ಲೇ ಒಬ್ಬ ಹಾಗೆ ಸ್ಟೋರಿ ಹೇಳ್ದ, ಈಗ ನೀನ್ ಹೇಳ್ತಿದ್ಯಾ? ಇಲ್ಲ ಮೇಡಮ್, ಬೇಕಾದ್ರೆ ನಿಮ್ ಕಂಪ್ಯೂಟರ್ ಅಲ್ಲಿ ನೋಡಿ, ಇವ್ರು ಯಾರು ಅಂತ ನಿಮಗ್ ಗೊತ್ತಾಗತ್ತೆ. ನೋಡಿದ್ರಾ, ಇವರು ನಿಜವಾಗ್ಲೂ ಸೂರ್ಯವಂಶದ ಜೈಸೂರ್ಯ ಅವರೇ. ನೀವು ರೂಪಾ ಶ್ರೀನಿವಾಸ್ ಡಾಟರ್ ನಿತ್ಯಾ ಶ್ರೀನಿವಾಸ್ ಅಲ್ವಾ? ಸಾರಿ ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನಾವೇ ನಿಮಗ್ ಕ್ಷಮೆ ಕೇಳ್ಬೇಕು. ನಿಮ್ ಸಮಯನ ಹಾಳು ಮಾಡಿದ್ವಿ. ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಕೂಡ ಆಗಿದ್ಯಲ್ಲ, ಮತ್ ಯಾಕೆ ಹೀಗೆ? ಅದನ್ನ ಈ ಮಹಾನ್ ಭಾವನ್ನ ಕೇಳಿ. ಇಂಥ ಕೀಟ್ಲೆ ಮಾಡೋದಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಮಿಸ್ಟರ್ ಮಿಸ್ಟರ್ ಹೇಳಿ ರೀ ಮಿಸ್ಟರ್, ಎದ್ದೇಳ್ರಿ. ಏನ್ ನಿತ್ಯ? ಎದ್ದೇಳಿ, ಮನೆಗೆ ಹೋಗೋಣ ಬನ್ನಿ. ಅದ್ಯಾಕೆ? ನಮ್ಮನ್ ಕೋರ್ಟಿಗೆ ಕರ್ಕೊಂಡು ಹೋಗಲ್ವಾ? ನಮ್ಮನ್ ದೊಡ್ಡ ಜೈಲಿಗೆ ಕರ್ಕೊಂಡು ಹೋಗಲ್ವಾ? ಓಹೋ, ಸಾರಿ ಸರ್, ನೀವು ಪ್ರಾಕ್ಟಿಕಲ್ ಜೋಕ್ ಮಾಡಿದ್ದು ಅಂತ ಗೊತ್ತಾಗ್ದೆ ನಿಮ್ಮನ್ ಲಾಕ್ ಮಾಡ್ಬಿಟ್ವಿ. ಓಹ್, ನಿಮ್ಗೂ ಗೊತ್ತಾಯ್ತಾ? ಮೇಡಮ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ನೀವು ಬನ್ನಿ ಸರ್. ಬನ್ನಿ. ನೀವು ಮನ್ಸ್ ಮಾಡಿದಿದ್ರೆ ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ ಅಲ್ಲೇ ಇರ್ಬೋದಿತ್ತು. ಅಂತದ್ರಲ್ಲಿ ನಮ್ ಸ್ಟೇಷನ್ ಬಂದು ಯಾಕೆ ಹೀಗೆ ಕಷ್ಟಪಟ್ರಿ ಸರ್? ಇದು ಕಷ್ಟ ಅಲ್ಲ ಇನ್ಸ್ಪೆಕ್ಟರ್, ಇವಳ ಜೊತೆ ಹೀಗಿರೋದು ನನಗಿಷ್ಟ. ಎಲ್ಲ ಫೆಸಿಲಿಟೀಸ್ ಇರೋ ಜಾಗದಲ್ಲಿ ಮಾತ್ರ ಅಲ್ಲ, ಏನು ಇಲ್ದೇ ಇರೋ ಜಾಗದಲ್ಲೂ ಕೂಡ ಪ್ರೀತಿ ಇರುತ್ತೆ ಅಂತ ನಿಮ್ ಸ್ಟೇಷನ್ ಅಲ್ಲಿ ಗೊತ್ತಾಯ್ತು. ಥ್ಯಾಂಕ್ ಯು ಫಾರ್ ಯುವರ್ ಹಾಸ್ಪಿಟಾಲಿಟಿ ಅಂಡ್ ನಿಮ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಯು ಆರ್ ಬ್ಯೂಟಿಫುಲ್ ಕಪಲ್ ಸರ್, ಗ್ರೇಟ್ ಲವರ್ಸ್. ಥ್ಯಾಂಕ್ ಯು. ನಿತ್ಯ, ಹೋಗೋಣವಾ? ಎಲ್ಲಿಗೆ? ಮನೆಗೆ. ನೀವು ನಿಮ್ಮನೆಗೆ ಹೋಗಿ, ನಾನು ನಮ್ಮನೆಗೆ ಹೋಗ್ತೀನಿ. ಗುಡ್ ನೈಟ್. ಶ್ರೀರಾಮ ರಾಮ ರಾಮೇತಿ ರಮೇ ರಮೋ. ಅಬ್ಬಾ, ಏನಾಯ್ತಮ್ಮ? ಏನೂ ಇಲ್ಲ ಕಣೆ. ಏನಿಲ್ಲ ಅಂತ್ಯಲ್ಲ. ಎಲೆ ಕೈ ತೋರ್ಸು. ಅಯ್ಯಯ್ಯೋ, ಏನಮ್ಮ ಕೈ ಹೀಗ್ ಸುಟ್ಕೊಂಡೆ? ಅಲ್ಲ, ಈ ಕೆಲ್ಸ ಎಲ್ಲ ನೀನ್ ಯಾಕೆ ಮಾಡ್ತೀಯಾ? ಮನೇಲಿ ದೀಪ ಹಚ್ಚೋದು ಒಂದು ಕೆಲ್ಸನೇನೆ. ನಿನ್ನೆ ಮೊನ್ನೆ ಹಾಸ್ಪಿಟಲ್ ಇಂದ ಬಂದವಳು, ಮತ್ತೆ ನಿಂಗೇನಾದ್ರೂ ಆದ್ರೆ ನಾನ್ ತಡ್ಕೊಳಲ್ಲಮ್ಮ. ನನ್ಗೇನೂ ಆಗಿಲ್ವೇ? ಇಷ್ಟು ಚಿಕ್ಕ ಗಾಯಕ್ಕೆ ಯಾಕೆಷ್ಟು ಗಾಬರಿ ಪಡ್ಕೋತಿದ್ಯಾ? ನನ್ ಜಾಗದಲ್ಲಿ ನೀನಿದ್ರೆ ಗಾಬರಿ ಆಗಲ್ವಾ? ನಾನ್ ನಿನ್ನಮ್ಮ ಕಣೆ. ನಾನು ನಿನ್ ಮಗಳಮ್ಮ. ಯಾವ ಕೆಲಸನೂ ಮಾಡಬೇಡಮ್ಮ. ಮಾಡ್ದೆ ಅಂದ್ರೆ ನಾನ್ ಸುಮ್ನಿರಲ್ಲ. ಆ ಬೆಂಕಿ ಪೊಟ್ನ ಇಲ್ಲಿ ಕೊಡು. ಈ ದೀಪನೂ ನಾನೇ ಹಚ್ತೀನಿ, ಈ ಪೂಜೆನೂ ನಾನೇ ಮಾಡ್ತೀನಿ. ಹಾ,
ಸ್ವಾಮಿ, ನಮ್ಮಮ್ಮಂಗೆ ಆಪರೇಷನ್ ಆಗಿ ಹೃದಯ ಸರಿ ಹೋದ್ರೆ ನಿಂಗೆ ಕಲ್ಯಾಣ ವೈಭೋಗ ಮಾಡಿಸ್ತೀನಿ. ನಮ್ಮಮ್ಮ ಬೇಗ ಹುಷಾರಾಗ್ಬೇಕು ಸ್ವಾಮಿ. ಅಮ್ಮ, ನಿನ್ ಕೈ ಸುಟ್ಟಿದ್ಯಾಕೆ ಅಂತ ನಂಗೆ ಈಗ ಅರ್ಥ ಆಯ್ತು. ಏನಕ್ಕೆ ಸುಟ್ಟಿದ್ದು? ನೀನು ಆಸ್ಪತ್ರೆಯಲ್ಲಿದ್ದಾಗ ನಿನ್ನ ಬದುಕಿಸಿದ್ರೆ ಸೀತಾರಾಮ ಕಲ್ಯಾಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಆ ಹರಕೆ ಇನ್ನೂ ತೀರ್ಸಿಲ್ಲ. ಅಂದ್ರೆ ಹರಕೆ ತೀರ್ಸಿಲ್ಲ ಅಂತ ಆ ರಾಮ ನನ್ ಕೈ ಸುಟ್ಟು ನಿನ್ಗೆ ನೆನ್ಪ್ ಮಾಡ್ಸದ್ನಾ? ಹೌದು. ಹುಡ್ಗಿ, ಅವನಿಗೆ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಆ ಹರಕೆ ತೀರ್ಸೋದು ನಮ್ ಕೆಲ್ಸ ಅಲ್ವಮ್ಮ? ಆಗ್ದೇ ಇರೋ ಕೆಲ್ಸ ಅದು ಅಲ್ವೇ? ಹರಕೆ ಅಂದ್ರೆ ತೆಂಗಿನಕಾಯಿ ಹೊಡಿತೀನೋ ಇಲ್ಲ ಅರ್ಚನೆ ಅಭಿಷೇಕ ಮಾಡಿಸ್ತೀನೋ ಅಂತ ಬೇಡ್ಕೊಳ್ಳೋದನ್ನ ಬಿಟ್ಟು ಕಲ್ಯಾಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋತಾರ? ಆಸೆಗೂ ಒಂದ್ ಮಿತಿ ಇರ್ಬೇಕು ಗಂಗಾ. ಯಾಕೆ ನಾವು ಕಲ್ಯಾಣ ಮಾಡಬಾರ್ದಾ? ಮಾಡಿಸ್ಬೋದು ಗಂಗಾ. ಸೀತಾರಾಮನ್ ಕಲ್ಯಾಣ ಅಂದ್ರೆ ಆಟ ಅಲ್ಲ, ತುಂಬಾ ದುಡ್ಡು ಬೇಕು. ನಮ್ಮಂತವ್ರಿಂದ ಅದೆಲ್ಲ ಸಾಧ್ಯ ಆಗತ್ತಾ? ಗೊತ್ತಿಲ್ದೆ ಹರಸ್ಕೊಂಡ್ಬಿಟ್ಟೆ ಅಂತ ಕೆನ್ನೆ ಹೊಡ್ಕೊಂಡು ನಮಸ್ಕಾರ ಮಾಡ್ಕೋ. ಏನಪ್ಪ ರಾಮ, ಈ ಕಲ್ಯಾಣ ನಾನ್ ಮಾಡಕ್ಕಾಗಲ್ವಾ? ನಿನ್ ಮದ್ವೆ ಮಾಡ್ಸೋಕ್ ನನಗಾಗಲ್ವಾ? ತಪ್ಪಾಗ ಹರಕೆ ಹೊತ್ತೆ ಅಂತ ನಮ್ಮಮ್ಮ ಹೇಳ್ತಾಳೆ. ನಾನ್ ಹರಕೆ ಹೊತ್ತಿದ್ದು ತಪ್ಪಾದ್ರೆ ನಿನ್ನಂಗ ಯೋಚನೆ ಬರೋ ಹಾಗೆ ಮಾಡೋದು ತಪ್ಪೇ ಅಲ್ವಾ? ಇದು ನಂಬಿಸಿ ಮೋಸ ಮಾಡೋದಲ್ವಾ? ಹೌದು, ನಿಮ್ ದೇವ್ರಿಗೆಲ್ಲ ದುಡ್ಡಿರೋರಂದ್ರನೇ ಇಷ್ಟ. ಅವರು ನಿಮ್ ಹುಂಡಿಗೆ ಕೋಟಿ ಕೋಟಿ ಹಾಕ್ತಾರೆ, ನಿಮ್ ಮೈ ಪೂರ್ತಿ ಒಡವೆ ಹಾಕ್ತಾರೆ. ಅದಕ್ಕೆ ಅವ್ರಿಗೆ ಹತ್ರದಿಂದ ದರ್ಶನ ಕೊಡೋದು, ಅವ್ರ ಕೋರಿಕೆನೆ ತೀರ್ಸೋದು. ನಮ್ಮಂತವ್ರ ಆಸೆ ಯಾಕೆ ಕೇಳ್ತೀರಾ? ನಾವು ಬಡವರು ಅಂತ ಅಲ್ವಾ ನಮ್ಮ ಮೇಲೆ ಇಷ್ಟು ಕಡಿಮೆ ಪ್ರೀತಿ? ಅಷ್ಟೇ ಬಿಡು. ನಿನ್ನ ಅತ್ಯ ಪ್ರೀತಿಸೋರಿಗೆಲ್ಲ ನೀನು ಶಿಕ್ಷೆ ಕೊಡೋದ್ ಬಿಟ್ರೆ ಎಲ್ ರಕ್ಷಣೆ ಮಾಡ್ತೀಯಾ? ರಾಮದಾಸನ್ನ ಬೀದಿ ಪಾಲ್ ಮಾಡ್ದೆ, ಹನುಮಂತನ ಜೊತೆಗೆ ಯುದ್ಧಕ್ಕೆ ಹೋದೆ, ಕಟ್ಕೊಂಡ್ ಹೆಂಡತಿನ ಕಾಡಿನ ಪಾಲ್ ಮಾಡ್ದೆ, ಕೊನೆಗೆ ಸ್ವಂತ ಮಕ್ಳ ಜೊತೆಗೆ ಯುದ್ಧ ಮಾಡ್ದೆ. ಇನ್ನು ನನ್ನಂತ ಸಾಮಾನ್ಯರ ಬೇಡಿಕೆ ಎಲ್ ತೀರಿಸ್ತೀಯಾ? ನಿಂಗೆ ಬೈದ್ರು ನೀನೇನು ಮಾಡಲ್ಲ. ಓ ರಾಮಪ್ಪ, ನಿನಗೆ ಕೇಳ್ತಿದ್ಯಾ? ನಿನ್ ಕಲ್ಯಾಣನ ವೈಭವದಿಂದ ನಾನ್ ಮಾಡ್ಬೇಕು. ನನ್ನ ಆಸೆನ ತಪ್ಪದೆ ನೆರವೇರಿಸ್ತೀಯ ಅಲ್ವಾ? ಸ್ವಾಮಿ, ಏಕೆ ನಗುತ್ತಿರುವಿರಿ? ನೀನೇ ನೋಡು. ಅಷ್ಟೇ ಬಿಡು. ನಿನ್ನ ಅತ್ಯಾಗ ಪ್ರೀತಿಸೋರಿಗೆಲ್ಲ ನೀನು ಶಿಕ್ಷೆ ಕೊಡೋದ್ ಬಿಟ್ರೆ ಎಲ್ ರಕ್ಷಣೆ ಮಾಡ್ತೀಯಾ? ಇನ್ನು ನನ್ನಂತ ಸಾಮಾನ್ಯರ ಬೇಡಿಕೆ ಎಲ್ ತೀರಿಸ್ತೀಯಾ? ಆ ಹೆಣ್ಣು ಮಗು ಬೇಡಿಕೆಯಲ್ಲಿ ನಿಮಗೆ ನಗುವಂಥದ್ದೇನಿದೆ ಸ್ವಾಮಿ? ನಗುವ ವಿಷಯವಲ್ಲ ಸೀತಾ, ತನ್ನನ್ನೇ ಮೀರುವಷ್ಟು ಭಾರವನ್ನು ಹೊತ್ತಿದ್ದಾಳಲ್ಲ, ಅದಕ್ಕಾಗಿ ನಗು ಬಂತು. ಅವಳು ಸಿರಿ ಸಂಪತ್ತು ಕೇಳಿದಳೆ, ಭೋಗಭಾಗ್ಯ ಕೇಳಿದಳೆ, ಅಥವಾ ತನ್ನ ಕಲ್ಯಾಣಕ್ಕಾಗಿ ಕೇಳಿದಳೆ? ನಮ್ಮ ಕಲ್ಯಾಣಕ್ಕಾಗಿ ತಾನೇ ಅವಳು ಕೇಳುತ್ತಿರುವುದು. ನಮ್ಮ ಕಲ್ಯಾಣವೆಂದರೆ ಸುಲಭವೇ ಸೀತೆ. ಹಿಂದೆ ನಮ್ಮ ಕಲ್ಯಾಣ ಮಾಡುವುದಕ್ಕೆ ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟಿದ್ದರು. ಎಷ್ಟೋ ಪ್ರಾಂತ್ಯದ ರಾಜರು ನಿನ್ನನ್ನು ಕಲ್ಯಾಣವಾಗುವುದಕ್ಕೆ ಕಾದಿದ್ದರು, ಪ್ರಯತ್ನ ಪಟ್ಟರು. ಕೊನೆಗೆ ಆ ದಶಕಂಠನು ಕೂಡ ಧನಸ್ಸು ಎತ್ತುವುದಕ್ಕೆ ನನ್ನ ಜೊತೆಗೆ ಸ್ಪರ್ಧೆಗಿಳಿದಿದ್ದ. ಆ ಶಿವಧನಸ್ಸನ್ನು ಮುರಿದು ಪರಶುರಾಮನ ಗರ್ವಭಂಗ ಮಾಡಿದ ಮೇಲೆ
ನಮ್ಮ ಪರಿಚಯವಾದದ್ದು. ಆ ಕಾಲದ ನಮ್ಮ ಕಲ್ಯಾಣ ವೈಭೋಗ ಈಗಲೂ ನನ್ನ ಕಣ್ಣ ಮುಂದೆ ಹಾಗೇ ಇದೆ. ನನ್ನ ಕಣ್ಣ ಮುಂದೆ ನರ್ತನವಾಡುತ್ತಿದೆ. ನಮ್ಮ ಕಲ್ಯಾಣಕ್ಕೆ ದೇವ ದಾನವ ಸಿದ್ಧ ಸಾಧ್ಯ ನರ ನಾರದರಿಂದ ಸಮಸ್ತರು ಸೇರಿ ಸಪ್ತದ್ವೀಪ ವಸುಂಧರ ವಲಯಾಧಿಪತಿಗಳು, ಮಾನ್ಯರು ಸಾಮಾನ್ಯರು, ಗುರು ಶುಕ್ರ ವಸಿಷ್ಠ ವಿಶ್ವಮಿತ್ರಾದಿ ಋಷಿ ಪ್ರಮುಖರು, ಸೂರ್ಯ ಚಂದ್ರಾದಿ ನವಗ್ರಹಾಧಿಪತಿಗಳು, ಸಕಲ ರಾಜ ಕೋಟಿ ದೇವಾನುದೇವತೆಗಳನ್ನು ಪಾಲಿಸುತ್ತಿರುವ ಅಮರೇಂದ್ರರು, ಮಹೇಂದ್ರಾದಿ ದಿಕ್ಪಾಲಕರು, ಭೂಮಂಡಲವನ್ನು ಪಾಲಿಸುತ್ತಿರುವ ಪ್ರಸಿದ್ಧ ಸೂರ್ಯವಂಶದ ಮಹಾರಾಜರುಗಳು ಎಲ್ಲರೂ 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 ಆಗಮಿಸಿದ್ದರು. ವೈಭವದಿಂದ, ವೈಭೋಗದಿಂದ, ವೈಭೋಗ್ಯದಿಂದ ಮನೋಹರವಾಗಿ, ಮನಮೋಹಕವಾಗಿ, ಹಿಂದೆಂದೂ ಕಂಡಿರದ ಅಭೂತಪೂರ್ವ ಸಂಭ್ರಮದಿಂದ ಜನಸಮೂಹ, ಆನಂದ ಸಮೂಹದ ಮಧ್ಯೆ, ಜಯಭೇರಿ ಹಾಗೂ ಮಂಗಳವಾದ್ಯಗಳ ಮಧ್ಯೆ ಹಿಂದೆಂದೂ ಆಗದ ರೀತಿಯಲ್ಲಿ, ಮುಂದೆಂದೂ ಆಗದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದರು. ಸೀತಾರಾಮರ ಕಲ್ಯಾಣವನ್ನ ವರ್ಣಿಸುವುದಕ್ಕೆ ಆ ಆದಿಶೇಷನಿಗೂ ಪೂರ್ಣವಾಗಿ ಸಾಧ್ಯವಾಗಲಿಲ್ಲ. ಅಂತಹ ಕಲ್ಯಾಣವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ನಡೆಸಲು ಸಾಧ್ಯವೇ? ಸ್ವಾಮಿ, ಒಬ್ಬ ಕಿರಾತಕ ನಮ್ಮ ಕಥೆಯನ್ನ ಮಹಾಕಾವ್ಯವಾಗಿ ರಚಿಸಿದ್ದಾಗ ಅವನನ್ನು ಹಾಡಿ ಹೊಗಳಿದ್ದೀರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಕಲ್ಯಾಣ ಮಾಡಬೇಕು ಎಂದರೆ ಪರಿಹಾಸ್ಯ ಮಾಡಿ ನಗುತ್ತೀರಾ? ಹಾಗಲ್ಲ ಸೀತೆ. ಪ್ರಭು, ನೀವು ಹೇಳಿದ್ದೇ ನಿಜ. ನಮ್ಮ ಕಲ್ಯಾಣ ನಡೆಸಲು ರಾಜಾದಿರಾಜ ಸಂಪನ್ನರೇ ಬರಬೇಕು. ನಾವು ಧರಿಸುವುದಕ್ಕೆ ರೇಷ್ಮೆ ವಸ್ತ್ರಗಳೇ ಬೇಕು. ನಮ್ಮನ್ನು ಹೊರುವುದಕ್ಕಾಗಿ ಬಂಗಾರದ ಪಲ್ಲಕ್ಕಿಯೇ ಬೇಕು. ಅವ್ಯಾವೂ ಇಲ್ಲದಿದ್ದರೆ ನಮ್ಮ ಕಲ್ಯಾಣವೇ ನಡೆಯದು. ಹೌದು ಅಲ್ಲವೇ ಸ್ವಾಮಿ? ಅಂದು ಕೂಡ ಅಷ್ಟೇ. ನನ್ನ ತಂದೆ ಜನಕರು ಎಷ್ಟೋ ಕಾಣಿಕೆಯನ್ನ ನನ್ನ ತಂಗಿಯರನ್ನ ನಿಮ್ಮ ತಮ್ಮಂದರಿಗೆ ಕೊಡುವ ತನಕ ನೀವು ನನ್ನ ಕೊರಳಿಗೆ ತಾಳಿಯನ್ನೇ ಕಟ್ಟಲಿಲ್ಲ. ನೀವು ಸ್ವಯಂವರದಲ್ಲಿ ಎತ್ತಿದ ಬಿಲ್ಲನ್ನು ನಾನು ಚಿಕ್ಕವಳಿದ್ದಾಗಲೇ ಎತ್ತಿದ್ದೆ. ಆದರೂ ಕೂಡ ನನ್ನ ಮಾತಿಗೆ ಲೆಕ್ಕವೇ ಇಲ್ಲ. ಅದೇ ನನಗೆ ಕೋಪ ಅಷ್ಟೇ. ಅಂದು ಲಕ್ಷ್ಮಣನ ನಗು ನನ್ನ ಅಪಾರ್ಥಕ್ಕೆ ಕಾರಣವಾದ ಹಾಗೆ ಇಂದು ನನ್ನ ನಗು ಸೀತೆಯ ಕೋಪಕ್ಕೆ ಕಾರಣವಾಯಿತೆ. ಸೀತೆ, ಸೀತೆ, ಬೆಳಗ್ಗೆನೆ ಫೋನ್ ಮಾಡಿ ಅಜ್ಜಿ ಮನೆಗೆ ಬಾ ಅಂದ್ರು. ಯಾಕೆ ಬಾ ಅಂದ್ರು ಏನೋ. ಇದು ಆ ಮಾಯಗಾರ ಮಾಡಿರೋ ಕೆಲಸನೇ ಆಗಿರುತ್ತೆ. ಮತ್ತೆ ಯಾವ ಆಟ ಆಡ್ತಿದ್ದಾರೋ ಏನೋ. ನಿನ್ನೆ ಎಲ್ಲ ಅವ್ರ ಜೊತೆಗೆ ಇದ್ದೆ, ಆದ್ರೂ ಸಾಕಾಗ್ಲಿಲ್ಲ ಇವ್ರಿಗೆ. ಬಾಮ್ಮ ನಿತ್ಯ. ನಿಮ್ಮ ಅಮ್ಮನೂ ಬಂದಿದ್ದಾರಾ? ಇಲ್ಲ ಅತ್ತೆ, ನಾನು ಒಬ್ಳೇ ಬಂದೆ. ಹೌದು ಬಿಡು, ಪಾಪ ಅವ್ರು ಯಾಕೆ, ಮೊದಲೇ ಬಿಸ್ನೆಸ್ ಕೆಲಸ ಜಾಸ್ತಿ. ಅಜ್ಜಿ ನೋಡಿ, ನಿತ್ಯ ಬಂದಿದ್ದಾಳೆ. ಏನಂದ್ರೆ ನಮ್ ಸೊಸೆ ಬಂದಿದ್ದಾಳೆ. ಯಾವುದೋ ದೇವತೆ ಬಂದಿರೋ ತರ ಸಂಭ್ರಮ ಪಡ್ತಿದ್ದೀರಲ್ಲ? ಯಾವ ಮನೆಗಾದ್ರೂ ಸೊಸೆರು ದೇವತೆ ಇರ್ತಾರನೇಮ್ಮ. ಅದಕ್ಕೆ ಸೊಸೆರನ್ನ ಮನೆ ಬೆಳಕು ಅಂತಾರೆ. ಅದ್ ಸರಿ, ಮನೇಲಿರೋ ಮಗಳನ್ನ ಏನಂತಾರೆ? ನೀವು ಸುಮ್ನಿರ್ತೀರಾ? ಮನೇಲಿರೋ ಸೋದರ ಸೊಸೆಗೆ ಏನ್ ಕಮ್ಮಿ ಆಯ್ತು ಅಂತ ಬೆಳಗ್ಗೆನೆ ಇವಳನ್ ಕರ್ಸಿದೀರಾ ಅತ್ತೆ? ಹಾ, ರಾತ್ರಿ ಸ್ವಲ್ಪ ಸಾರಿಗೆ ಉಪ್ಪು ಕಡಿಮೆ ಆಗಿದೆ ಅಂದಿಲ್ಲಮ್ಮ. ಬಂದ್ಯಮ್ಮ. ಗುಡ್ ಮಾರ್ನಿಂಗ್ ನಿತ್ಯ. ಏನ್ ಮಾರ್ನಿಂಗೋ ಏನೋ, ಯಾಕೆ ಕರ್ದಿದ್ದು ಅಂತ ಹೇಳ್ದೆ ಟೆನ್ಷನ್ ಕೊಡ್ತಿದ್ದಾರೆ. ಕಲ್ಪನಾ, ನಿತ್ಯಾಗೆ ಆ ಸೀರೆ ತಂದ್ಕೊಡಮ್ಮ. ಸರಿ ಅಜ್ಜಿ. ಅಮ್ಮ ನಿತ್ಯ,
ನೀನು ಸೀರೆ ಉಟ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ರಂಗೋಲಿನ ಯಾಕೆ ಬರಲ್ವಾ? ನನ್ನ ಸೊಸೆಗೆ ಬರ್ದೇ ಇರೋದು ಏನೂ ಇಲ್ಲಮ್ಮ. ಕಾರ್ತಿಕ್ ಮಾಸ ಶುರುವಾಯ್ತಲ್ಲಮ್ಮ, ಈ ಮನೆ ಸೊಸೆ ಆಗೋಳು ಮನೆ ಮುಂದೆ ರಂಗೋಲಿ ಹಾಕಿ ಕಾರ್ತೀಕ ದೀಪ ಬೆಳಗಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಅಜ್ಜಿ ಹೇಳಿದ್ರು. ಹೋಗಿ ಸೀರೆ ಉಟ್ಕೊಂಡ್ ಬಾಮ್ಮ. ಚೆನ್ನಾಗಿದೆ ಅಜ್ಜಿ. ಮನೆ ಮುಂದೆ ರಂಗೋಲಿ ಇಟ್ಟು ದೀಪ ಹಚ್ಚೋಕೆ ಇನ್ಯಾರು ಸಿಗ್ಲಿಲ್ವಾ ನಿಮ್ಗೆ? ಮನೇಲಿ ನಾನಿದ್ದೀನಿ, ಸ್ವಪ್ನನೂ ಇದ್ದಾಳಲ್ವಾ? ಎಷ್ಟೋ ವರ್ಷದಿಂದ ಈ ಮನೇಲೇ ಇದ್ದೀರಾ, ಯಾವತ್ತಾದ್ರೂ ಮನೆ ಮುಂದೆ ರಂಗೋಲಿ ಹಾಕಿದ್ದೀರಾ ನೀವು? ಆದರೂ ರಂಗೋಲಿ ಹಾಕೋದಂದ್ರೆ ಚುಕ್ಕೆ ಇಟ್ಟು ಗೆರೆ ಹಾಕೋದಲ್ಲಮ್ಮ, ಅದೊಂದು ಸಂಸ್ಕೃತಿ, ನಮ್ಮ ಸಂಪ್ರದಾಯ. ರ್ಯಾಮ್ ಮೇಲ್ ವಾಕ್ ಮಾಡೋ ನಿತ್ಯಾಗೇನ್ ಗೊತ್ತು ಅತ್ತೆ? ನೀವ್ ಹೇಳೋ ಸಂಸ್ಕೃತಿ ಸಂಪ್ರದಾಯ ಎಲ್ಲ ನಿನ್ಗೇನೋ ದೊಡ್ಡದಾಗಿ ಗೊತ್ತಿರೋ ಹಾಗೆ ಸುಮ್ನಿರಮ್ಮ. ಬಾಯಿ ಮುಚ್ಕೊಂಡಿರ್ಬೇಕಾಗಿರೋದು ಅವಳಲ್ಲ, ನೀವು. ಏನದ್ಕೆ ಯಾವ ಕೆಲ್ಸನೂ ಮಾಡ್ದೆ ಮನೇಲಿ ಬಿಟ್ಟು ಬಿದ್ದಿದೀವಿ ಅಂತ ಹೇಳ್ತಿದ್ದೀರಾ? ನೀನ್ ಇರ್ಕಲ್ಪನಾ, ನಿಮ್ಮ ಅತ್ತಿಗೆ ಉದ್ದೇಶ ಅದಲ್ಲ ಚಂದ್ರಿಕಾ. ಈ ಮನೆಗೆ ಬರೋ ಸೊಸೆ ರಂಗೋಲಿ ಹಾಕಿದ್ರೆ ಒಳ್ಳೇದು ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ಯಾಕೆ ಇಷ್ಟೊಂದು ರಾದಂತ ಮಾಡ್ತಿದ್ಯಾ? ಅವಳು ರಾದ್ದಂತ ಮಾಡ್ದಿದ್ರೆ ಸಂತೋಷ ಪಡ್ಬೇಕು, ಮಾಡೋದು ಸಹಜ ಅಲ್ವಾ ಬಾವ? ಅಂದ್ರೆ ನಿಮ್ಮೆಲ್ಲರ ಕಣ್ಗೂ ನಾನು ಹೇಗ್ ಕಾಣ್ತೀನಿ? ಮಾತ್ ಸಾಕು ಚಂದ್ರಿಕಾ. ನೀನು ಈ ಮನೆ ಮಗಳು, ನಿತ್ಯ ಈ ಮನೆಗೆ ಬರೋ ಸೊಸೆ. ಇಲ್ಲಿ ಎಲ್ರೂ ಒಂದೇನೆ. ಅವ್ರ ಕೆಲ್ಸ ಅವರೇ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನೇನು ಮಾತಾಡ್ಬೇಡಿ. ಇವಳು ರಂಗೋಲಿ ಹಾಕಿದ್ರೆ ದೇವ್ರೇ ವರ ಕೊಡ್ತಾನೇನೋ ಅನ್ನೋ ಹಾಗಿದೆ ಇವ್ರ ವ್ಯವಹಾರ. ಮೊದ್ಲು ಆ ನಿತ್ಯ ರಂಗೋಲಿ ಹಾಕ್ಬೇಕಲ್ಲ ಮಮ್ಮಿ, ಆಗ ನೋಡ್ಕೊಳ್ಳೋಣ ಇವ್ರ ವಿಷಯನ.